ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿಕೆ ಸ್ಟುಡಿಯೋ. ಸೊ ನಾನು ಇವತ್ತಿದ್ದೀನಿ ಮಹೇಂದ್ರ ಶೋರೂಮು. ಸೊ ಶ್ರೀಶ್ ಆಟೋ ಅವ್ರದ್ದು. ಸೊ ಇರೋವಂಥದ್ದು ದೊಮ್ಮಸಂದ್ರ ಸರ್ಕಲ್ಗಿಂತ ಸ್ವಲ್ಪ ಬಿಫೋರ್ ಮುತನೂರು ಕ್ರಾಸು ಮತ್ತು ದೊಮ್ಮಸಂದ್ರ ಸರ್ಕಲ್ಗೆ ಬಿಟ್ವೀನಲ್ಲಿ ಬರುತ್ತೆ. ಎಸ್ ನೋಡಿ ಸ್ನೇಹಿತರೆ, ನಾವಿರುವಂಥದ್ದು ಮಹೇಂದ್ರ ಶೋರೂಮ್ ಒಳಗಡೆ. ಸೊ ಈಗ ನೋಡಿ ಸಕಲ ಇದೆ ಒಳಗಡೆ. ಸೊ ಇದೆ XEV9. ಸೊ XEV9 ಇದು ಫ್ರಂಟ್ ಲುಕ್. ಗಾಡಿ ಮಾತ್ರ ಸಾಕದೇ ಇದೆ ಗುರು. ಸೊ ಇದು ಬಂದಿರೋಂಥ ಒಂದು ಕಾಸ್ಟಿಂಗ್ ಏನಿದೆ, ಸೊ ಅದಕ್ಕೆ ಗಾಡಿ ನೋಡೋದಕ್ಕೂ ವ್ಯಾಲ್ಯೂ ಫಾರ್ ಮನಿ 100%. ಸೊ ಅಷ್ಟು ಸಾಕಾಗಿದೆ ಗಾಡಿ. ರೆಡ್ ಕಲರ್ ಅಂತೂ ಇನ್ನೂ ಬ್ಯೂಟಿಫುಲ್ ಆಗಿದೆ. ಸೊ ಇದು ಟಾಪ್ ಆಫ್ ದ ಲೈನ್ ವೇರಿಯಂಟು. ಪ್ಯಾಕ್ 3 59 ಕಿಲೋವ್ಯಾಟ್ ಅನ್ಕೋತೀನಿ ಇದು. ಸೊ 59 ಕಿಲೋವ್ಯಾಟ್ದು. ಸೊ ಬ್ಯಾಕ್ ನೋಡಿ, ಯಾಕೆ ಈ ಗಾಡಿ ಸಖತ್ ಇಷ್ಟ ಆಯಿತು ಅಂದರೆ ನೋಡೋದಕ್ಕೆ BMW X4 ಥರನೇ ಇದೆ ವೆಹಿಕಲ್. ಸೊ ಬನ್ನಿ ಕಂಪ್ಲೀಟಾಗಿ ನಿಮಗೆ ಇದರ ಒಂದು ರಿವ್ಯೂವನ್ನು ಕೊಡ್ತೀನಿ. ಸೊ ಫ್ರಂಟ್ ನಾವಿಲ್ಲಿ ನೋಡೋದಾದರೆ LED ಪ್ರೊಜೆಕ್ಟರ್ ಲ್ಯಾಂಪ್ ಕೊಟ್ಟಿದ್ದಾರೆ, ಮತ್ತು ಸೊ LED ಲೈಟ್ಸ್ DRL ಎಲ್ಲ ಇದೆ. ಸೊ ಈ ಸ್ಟ್ರಿಪ್ ಏನಿದೆ ಇದು ಬಂದು DRL ಸ್ಟ್ರಿಪ್ ಆಗಿರುತ್ತೆ. ಇದು ಫ್ರಂಟಲ್ಲಿ ಇರೋವಂಥದ್ದು. ಬಾಟಮಲ್ಲಿ ಸ್ವಲ್ಪ ಗ್ರಿಲ್ಸ್ ಕೊಟ್ಟಿದ್ದಾರೆ. ಸೊ ವೆಂಟಿಲೇಷನ್ಗೋಸ್ಕರ, ಬ್ಯಾಟ್ರೀಸ್ಗೆ ವೆಂಟಿಲೇಷನ್ ಸರ್ಕ್ಯುಲೇಷನ್ ಆಗೋದಕ್ಕೋಸ್ಕರ ಕೊಟ್ಟಿರೋಂಥದ್ದು ಇದು. ಹಾಗೆ ಸೈಡಿಗೆ ಬಂದು ನಾವು ಇಲ್ಲಿ ನೋಡೋದಾದರೆ ಇಲ್ಲೊಂದು ಕ್ಯಾಮ್ರಾ ಇದೆ ನೋಡಿ. ಇದು ಕಂಪ್ಲೀಟ್ಲಿ ಟಾಪ್ ಆಫ್ ದ ಲೈನ್ ಅಲ್ದವ 360 ಡಿಗ್ರಿ ಕ್ಯಾಮ್ರಾ ಇದೆ ಇದರಲ್ಲಿ. ಹಾಗೆ ಇಲ್ಲಿ ನಾವು ಅಲೆಯಲ್ಲಿ ನಾವು ನೋಡೋದಾದರೆ 245/55 ಸೆಷನ್ R19 ವೀಲ್ ಇದೆ ಇದು. ಸೊ ಆಪ್ಷನಲ್ ಇದೆ ಅಂತ ಹೇಳ್ತಾಯಿದ್ರು. 21 ಇಂಚು ವೀಲ್ಸ್ಗೆ ಆಪ್ಷನಲ್ ಇದೆ ಅಂತ ಹೇಳ್ತಾಯಿದ್ರು. ಸೊ ಬೇಕಾದ್ರೆ ಅದನ್ನು ಚೂಸ್ ಮಾಡ್ಕೋಬೋದು ಅಂತ. ಸೊ ಸೈಡ್ ಪ್ರೊಫೈಲ್ ಏನಿದೆ ಅಲ್ವಾ. ಸೊ ಈ ಕಡೆ ಡೋರ್ ಓಪನ್ ಮಾಡಿದಾಗ ನಮ್ಗೆ ಈ ಥರ ಬರುತ್ತೆ. ಸೊ ಹೊರಗಡೆ ಕ್ಯಾಬಿನೆಲ್ಲ ಈ ಥರ ಇದೆ ನೋಡಿ. ಇದನ್ನೆಲ್ಲ ನಾನು ನಂತರ ಬರ್ತೀನಿ, ಇದೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಿಮಗೆ ಕಂಪ್ಲೀಟಾಗಿ. ಸೊ ನೋಡಿ ಇಲ್ಲಿ ಸಣ್ಣದಾಗಿ. ಸೊ ಇದು ಬಂದು NFC ಟ್ಯಾಗ್, ಅಂದರೆ ಕಾರ್ಡ್ ಥರ ಇರುತ್ತೆ. ನೀವು ಟೆಸ್ಲಾದಲ್ಲೆಲ್ಲ ನೋಡಿರ್ಬೋದು ಕಾರ್ಡ್ಸ್. ಸೊ ಆ ಥರ ಒಂದು ಟೆಸ್ಲಾ ಅದಲ್ಲಿ ಏನಿದೆ ಕಾರ್ಡ್, ಈ ಡೆಬಿಟ್ ಕಾರ್ಡುಗಳು, ಅದೇ ಥರ ಒಂದು ಟ್ಯಾಗ್ ಬರುತ್ತೆ, NFC ಟ್ಯಾಗು. ಸೊ ಆ ಕಾರ್ಡನ್ನು ಯೂಸ್ ಮಾಡಿ ಇದನ್ನು ಅನ್ಲಾಕ್ ಮಾಡ್ಕೋಬೋದು ಕಾರನ್ನು. ನೋಡಿ ಬ್ಯಾಕಿಂದ ಈ ರೀತಿ ಒಂದು ವ್ಯೂ ಬರುತ್ತೆ. XEV9 ಬ್ರ್ಯಾಂಡಿಂಗ್ ಎಲ್ಲ ನೋಡಿ ಸಾಕಾಗಿದೆ ಅಲ್ವಾ. ರಿಯರ್ ಡೋರು ಓಪನ್ ಮಾಡೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಈ ಥರ ಓಪನ್ ಆಗುತ್ತೆ. ಒಳಗಡೆ ಎಲ್ಲ ಕಂಪ್ಲೀಟ್ಲಿ ವೈಟ್ ಲೆದರೇಟ್ ಇಂಟೀರಿಯರ್, ಅಂದರೆ ಸೀಟ್ ಎಲ್ಲ ಕಂಪ್ಲೀಟಾಗಿ ವೈಟ್ ಲೆದರೇಟ್ ಆಗಿದೆ. ಸೊ ಡೋರು ಆಲ್ಮೋಸ್ಟ್ 90 ಡಿಗ್ರಿ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಇದು ಒಂದು ಅಡ್ವಾಂಟೇಜ್. ಹಿಂದೆ ಇಲ್ಲಿ ನೋಡೋದಾದರೆ ಶಾರ್ಫಿನ್ ಆ್ಯಂಟಿನಾ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ADAS ಫಂಕ್ಷನ್ಗೋಸ್ಕರ ಫ್ರಂಟ್ ಕ್ಯಾಮ್ರಾ ಮತ್ತು ರಾಡಾರ್ ಸಿಸ್ಟಮ್ ಇಟ್ಟಿದ್ದಾರೆ. ಸೊ ಬನ್ನಿ ಸ್ನೇಹಿತರೆ, ಈಗ ಒಳಗಡೆ ಹೋಗಿ ಕುತ್ಕೊಂಡು ನೋಡೋಣ ವೆಹಿಕಲ್ ಯಾವ ರೀತಿ ಇದೆ ಅಂತ. ಒಳಗಡೆ ಇದೆಲ್ಲ ನೋಡಿಸ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಇಲ್ಲಿ ಮೆಮೊರಿ ಸೀಟ್ ಕೊಟ್ಟಿದ್ದಾರೆ, ಅಂದರೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ ಇದು. ಸೊ 3 ಮೆಮೊರಿ ಮೋಡ್ಸ್ ಕೊಟ್ಟಿದ್ದಾರೆ, 1 2 3 ಜನದ ಒಂದು ಮೆಮೊರಿಯನ್ನು ಇದು ಸೇವ್ ಮಾಡಿ ಇಟ್ಕೊಳ್ಳುತ್ತೆ. ಹತ್ತಿದ ತಕ್ಷಣ ಯಾವ ರೀತಿ ಹೋಗಬೇಕು ಅನ್ನೋ ಒಂದು ಫಂಕ್ಷನ್ ಆಟೋಮೆಟಿಕ್ಕಾಗಿ ಡ್ರೈವರ್ ಸೀಟ್ ಸೆಟ್ ಆಗೋಗುತ್ತೆ. ಸೊ ಇಲ್ಲಿ ಫಂಕ್ಷನ್ಸ್ ಬಟನ್ಸ್ ಕೊಟ್ಟಿದ್ದಾರೆ, ವಿಂಡೋಸ್ದು ಮತ್ತು ORVMದು. ಹಾಗೆ ನಾವು ಈ ಕಡೆ ಬಂದು ನೋಡೋದಾದ್ರೆ ಇಲ್ಲಿ ಫುಲ್ ಲಾರ್ಜ್ ಸೈಜ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಆನ್ ಮಾಡಿ ನಾನು ನೋಡಿಸ್ತೀನಿ ನಿಮಗೆ. ಮತ್ತು ಇಲ್ಲಿ ಗೇರ್ ಲೆವರ್ ಇದೆ, ಪಾರ್ಕ್, ನ್ಯೂಟ್ರಲ್, ಸೊ ರಿವರ್ಸ್ ಡ್ರೈವ್ ಎಲ್ಲ ಇದೆ. ಮತ್ತು ಎಲೆಕ್ಟ್ರಿಕ್ ಪಾರ್ಕಿಂಗ್ ಬ್ರೇಕ್ ಇರೋದು ಇದಕ್ಕೆ. ಆಟೋ ಹೋಲ್ಡ್ ಅಸಿಸ್ಟು ಸಹ ಇದೆ. ಸೊ ಹಾಗೆ ಇಲ್ಲಿ ನಾಬ್ಸ್ ಇದೆ. ಮೇ ಬಿ ಇದು ನಾಬ್ಸ್ ಬಂದು ರೀಜನ್ಗೆ ಮತ್ತು ಒಂದಷ್ಟು ಆಪ್ಷನ್ಸ್ಗೋಸ್ಕರ ಕೊಟ್ಟಿರೋಂಥ ನಾಬ್ ಇದು. ಓಕೆ ಬನ್ನಿ ಸ್ನೇಹಿತರೆ, ಈಗ ಮುಂದೆ ಇರುವಂಥ ಒಂದು ಫ್ರಾಂಕ್ ಅಂತ ಏನು ಕರೀತಾರೆ, ಅಂದರೆ ಮುಂದೆ ಸ್ಟೋರೇಜ್ ಎಷ್ಟಿದೆ ಅಂತ ನೋಡಿ, ಎಷ್ಟು ಸ್ಟೋರೇಜ್ ಸಿಗತ್ತೆ. ಓಕೆ, ಸೊ ಮತ್ತು ಏನು ತೆಗೆದ್ರೆ, ಸೊ ಇಲ್ಲೊಂದಷ್ಟು ಮೇಬಿ ಒಂದು ಚಿಕ್ಕ ಬ್ಯಾಗ್ ಇಡೋಷ್ಟು ಅಥವಾ ವಾಟರ್ ಬಾಟಲ್ ಏನಾದರೂ ಇಡೋಷ್ಟು ಸ್ಪೇಸ್ ಇದೆ ಇಲ್ಲಿ. ಇದು ಒಂದು ಡಫಲ್ ಬ್ಯಾಗ್ಸ್, ಒಂದು 2 ಮೀಡಿಯಮ್ ಸೈಜ್ ಡಫಲ್ ಬ್ಯಾಗ್ಸ್ ಇಲ್ಲಿ ಆರಾಮಾಗಿ ಇಡ್ಬೋದು. ಬನ್ನಿ ಸ್ನೇಹಿತರೆ, ಈಗ ಬ್ಯಾಕ್ ಸೈಡ್ ಸೊ ಎಷ್ಟು ಲೆಗ್ ರೂಮ್ ಇದೆ ಮತ್ತು ಹೆಡ್ ರೂಮ್ ಇದೆ ಅಂತ ನೋಡೋಣ. ಓಕೆ, ಸೊ ಫ್ರಂಟು ಡ್ರೈವರ್ ಸೀಟು ಬಂದು ಇನ್ನೂ ಹಿಂದೆನೇ ಇದೆ. ಸೊ ಆದರೂ ನೋಡಿ ನನ್ನ ಲೆಗ್ ರೂಮ್ ಎಷ್ಟಿದೆ ಅಂತ. ಸೊ ಮತ್ತು ಹೆಡ್ ರೂಮ್
ಸೊ ನಾನು 5'8" ಇದ್ದೀನಿ. ಓಕೆ, ಸೊ ಏನು ಅಷ್ಟು ಟಚ್ ಆಗಲ್ಲ. ಇನ್ನೂ ಆಲ್ಮೋಸ್ಟ್ ಒಂದು 3 ಇಂಚಸ್ವರೆಗೂ ನಮಗೆ ಹೆಡ್ರೂಮ್ ಇದೆ ಎಕ್ಸ್ಟ್ರಾ. ಸೊ 6 ಫೀಟ್ ಇರೋವಂಥ ವ್ಯಕ್ತಿಗಳು ಆರಾಮಾಗಿ ಕುತ್ಕೊಬೋದು. ತುಂಬ ಉದ್ದ ಏನಾದರೂ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನನ್ನ ಹೆಡ್ರೂಮ್ ಇಷ್ಟಿದೆ ಇನ್ನು. ಓಕೆ, ಸೊ ಮೇಲೆ ಇರೋದೆಲ್ಲ ಸ್ಕೈ ರೂಫು. ಸೊ ಓಪನಬಲ್ ಇಲ್ಲ ಇದು, ಜಸ್ಟ್ ಒಂದು ಪರ್ದೆ ಕ್ಲೋಸ್ ಮಾಡ್ಬೋದು ಅಷ್ಟೇ ಇದು. ಮತ್ತು ಆಮೇಲೆ ಹಿಂದೆ ಇಲ್ಲಿ ನೋಡ್ಬೋದು ಟೈಪ್ ಸಿ 65 ವಾಟ್ ಒಂದು ಚಾರ್ಜಿಂಗ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಮತ್ತು ಈ ಕಡೆ ಕೊಟ್ಟಿದ್ದಾರೆ, ಎರಡು ಕಡೆನೂ ಇದೆ ನೋಡಿ. ಹಿಂದೆಗಡೆಯಿಂದ ಈ ಒಂದು ಕ್ಯಾಬಿನ್ ವ್ಯೂ ಸಿಗುತ್ತೆ ಫ್ರಂಟ್ದು. ಮತ್ತು ಇಲ್ಲಿ ಮಿರರ್ ಮೇಲೆ ನೀವು ನೋಡ್ಬೋದು ಅಲ್ಲಿ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಕ್ಯಾಮ್ರಾ ವೆರಿ ಇಂಪಾರ್ಟೆಂಟ್, ಸ್ಪೆಷಲ್ ಅದು. ಸೊ ಯಾಕೆ ಅಂದರೆ ಆ ಕ್ಯಾಮ್ರಾ ಏನು ಮಾಡುತ್ತೆ ಅಂದರೆ ನಮ್ಮ ಒಂದು ಫೇಸನ್ನು ಕ್ಯಾಪ್ಚರ್ ಮಾಡುತ್ತೆ. ಮತ್ತು ನಾವು ಸ್ಪೆಕ್ಸ್ ಏನಾದರೂ ಹಾಕ್ಕೊಂಡಿರ ಓಡಿಸ್ತಾ ಇದ್ರೆ, ಅಂದರೆ ಗಾಗಲ್ಸ್, ಸನ್ ಗ್ಲಾಸಸ್ ಏನು ಶೇಡ್ಸ್ ಅಂತೀವಿ, ಸೊ ಅದು ಹಾಕ್ಕೊಂಡಿರ ಓಡಿಸ್ತಾ ಇದ್ರೆ ಇನ್ ಕೇಸ್ ಏನಾದರೂ ಕಣ್ಣು ಮಿಟುಕ್ಸ್ರೆ ಅಂದರೆ ನಿದ್ದೆ ಹೋಗೋ ಥರ ನಾವೇನಾದರೂ ಮಾಡಿದ್ರೂ ಸಹ ಒಂದು ವೆಹಿಕಲ್ ಸ್ಲೋ ಆಗಿ ಸೈಡ್ಗೆ ತೊಗೊಳೋದಕ್ಕೆ ಇವು ಒಂದು ಆಕ್ಟಿವೇಟ್ ಆಗುತ್ತೆ. ಸೊ ಅದೇ ಒಂದು ಸೇಫ್ಟಿ ಒಂದು ಆಪ್ಷನ್ ಇರುವಂಥದ್ದು ಇದರಲ್ಲಿ. ಮತ್ತು ಫೇಸ್ ರೆಕಗ್ನೈಸೇಷನ್ ಮಾಡುತ್ತೆ. ಫೇಸ್ ರೆಕಗ್ನೈಸೇಷನ್ ಮಾಡಿಕೊಂಡು ಸೊ ನಮಗೆ ಅಡ್ಯಾಪ್ಟಿವ್ ಆಗಿ ಒಳಗಡೆ ಎಲ್ಲ ಸೆಟ್ ಆಗುತ್ತೆ. ಅಂದರೆ ಈ ಒಂದು ಡ್ರೈವರ್ ಸೀಟ್ ಆಗಿರ್ಬೋದು, ಕಂಪ್ಲೀಟ್ಲಿ ನಮಗೆ ಬೇರೆ ಬೇರೆ ಇನ್ನೂ ಸಾಕಷ್ಟು ಫೀಚರ್ಸ್ ಇದೆ. ಇನ್ ಡೆಪ್ತ್ ನಾನು ಹೋಗ್ಲಿಕ್ಕಾಗಲ್ಲ ಈ ವಿಡಿಯೋದಲ್ಲಿ, ಮುಂದೆ ನೋಡೋಣ. ತುಂಬ ಸೇಫ್ಟಿ ಫೀಚರ್ಸ್ ಇದೆ. ಮತ್ತು ನೋಡ್ಬೋದು ಇಲ್ಲಿ ಸ್ಪೀಕರ್ಸ್, ಎಲ್ಲ ಕಡೆ ಸ್ಪೀಕರ್ಸ್ ಇದೆ ಗುರು, ಹಾರ್ಮನ್ದು. ಬನ್ನಿ ಈಗ ಇದರ ಒಂದು ಸ್ಪೆಸಿಫಿಕೇಶನ್ಸ್ ಎಲ್ಲ ನಾನು ನೋಡಿಸ್ತೀನಿ ಟಾಪ್ ಆಫ್ ದ ಲೈನಲ್ಲಿ ಏನೆಲ್ಲ ಸಿಗುತ್ತೆ ಅಂತ. ಸೊ ಹಾಗೆ ನೋಡಿ ಹಿಂದೆ AC ವೆಂಟ್ಸ್ ಸಹ ಇದೆ. ಸೊ ಈ ಕಡೆ ಬ್ಯಾಕ್ ಡೋರಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಬಾಟಲ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ. ಸೊ ಜೊತೆಗೆ ಇಲ್ಲಿ ಬ್ಲೈಂಡ್ಸ್ ಸಹ ಕೊಟ್ಟಿದ್ದಾರೆ. ಸೊ ಬ್ಲೈಂಡ್ಸ್ ಯೂಸ್ ಮಾಡ್ಬೋದು ನಾವು ಹಿಂದೆಗಡೆಗೆ. ಸಾಲಿಡ್ ಆಗಿದೆ ಗುರು, ತೆಗೆಯೋದಕ್ಕೆ ಒಂದು ಡೋರ್ ವೆಯ್ಟಲ್ಲೇ ಗೊತ್ತಾಗುತ್ತೆ ಎಷ್ಟು ಸಾಲಿಡ್ ಆಗಿದೆ ಅಂತ. ಸೊ ಮುಂದೆನೂ ಸಹ ಕಪ್ ಹೋಲ್ಡರ್ ಇದೆ, ಅಂದರೆ ವಾಟರ್ ಬಾಟಲ್ ಹೋಲ್ಡರು. ಇಲ್ಲಿ ನೋಡಿ, ಸೊ ಇದಿಷ್ಟು ಫೀಚರ್ಸ್ ಇರುವಂಥದ್ದು ಇದರಲ್ಲಿ. ಸೊ ಪ್ಯಾಕ್ 1, ಪ್ಯಾಕ್ 2, ಪ್ಯಾಕ್ 3 ಸೆಲೆಕ್ಟು, ಮತ್ತು ಪ್ಯಾಕ್ 3 79 ಕಿಲೋವ್ಯಾಟ್ ಒಂದಿದೆ. ಸೊ ಅದು ಟಾಪ್ ಆಫ್ ದ ಲೈನ್. 79 ಕಿಲೋವ್ಯಾಟು, 59 ಕಿಲೋವ್ಯಾಟ್ ಪ್ಯಾಕ್ 3 ಅನ್ನೋದು ಎರಡು ಟಾಪ್ ಆಫ್ ದ ಲೈನು. ಸೊ 79 ಕಿಲೋವ್ಯಾಟಲ್ಲಿ ಏನೆಲ್ಲ ಆ್ಯಡ್ ಆನ್ ಆಗುತ್ತೆ ಅಂತಲೂ ನೀವು ಇಲ್ಲಿ ನೋಡ್ಕೋಬೋದು. ಸೊ ಇದರ ಒಂದು ಸ್ಕ್ರೀನ್ಶಾಟು ಸಹ ನಾನು ಕೊಡ್ತೀನಿ. ಸೊ ಕಂಪ್ಲೀಟ್ ಎಲ್ಲ ಲಿಸ್ಟ್ ಹೇಳ್ತಾ ಹೋದರೆ ತುಂಬ ಟೈಮ್ ಹಿಡಿಯೋದು, ತುಂಬ ಲಾಂಗ್ ವಿಡಿಯೋ ಆಗುತ್ತೆ. ಅದರಿಂದ ಪಾಸ್ ಮಾಡಿ ಓದ್ಕೊಬಿಡಿ ದಯವಿಟ್ಟು. ಸೊ ಆಮೇಲೆ ಕಲರ್ ಆಪ್ಷನ್ಸ್ ಇಷ್ಟು ಇದೆ ನೋಡಿ. ಈಗ ನಾವು ತೆಗಿತಾ ಇದ್ದಂಥ ಒಂದು ವಿಡಿಯೋ ಬಂದು ಟ್ಯಾಂಗೋ ರೆಡ್ದು. ಓಕೆ, ಇದಿಷ್ಟರಲ್ಲೂ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ರೆಡ್ ಕಲರ್ದೆ. ರೆಡ್ ಕಲರ್ ಇನ್ನು ಡೈರೆಕ್ಟಾಗಿ ನೋಡಿದಾಗ ರೆಡ್ ಕಲರ್ ಸಖತ್ತಾಗಿದೆ. ಸೊ ಈಗ ಬೂಟ್ ಓಪನ್ ಮಾಡೋಣ ಬನ್ನಿ. ಆಟೋಮ್ಯಾಟಿಕ್. ಸೊ ನೋಡಿ ಬೂಟ್ ಓಪನ್ ಆಗ್ತಾಯಿದೆ. ಆ್ಯಕ್ಚುಲಿ ಒಳಗಡೆ ಇರೋಂಥ ವೆಹಿಕಲಲ್ಲಿ ಬ್ಯಾಟ್ರಿ ಡೌನ್ ಆಗಿದೆ. ಸೊ ಅದರಿಂದ ಅಲ್ಲಿ ಕ್ಯಾಪ್ಚರ್ ಆಗಿಲ್ಲ, ಇಲ್ಲಿ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟಿದೆ ಬೂಟು, ಆರಾಮಾಗಿ ಒಬ್ಬ ವ್ಯಕ್ತಿ ಬೆಡ್ ಹಾಕೊಂಡು ಮಲ್ಕೊಬಿಡ್ಬೋದು ಗುರು, ಅಷ್ಟು ದೊಡ್ಡದಾಗಿದೆ ಬೂಟು. ಮತ್ತು ಇದ್ರ ಕೆಳಗಡೆ ಸೊ ಒಂದಷ್ಟು ಸ್ಟೋರೇಜ್ ಇದೆ. ಮತ್ತು ಅಲ್ಲಿ ಸ್ಟೆಪ್ನಿ ಕೊಟ್ಟಿದ್ದಾರೆ, ಸ್ಪೇರ್ ವೀಲ್, ಸೊ ಫೈರ್ ಎಕ್ಸ್ಟಿಂಗ್ವಿಷರ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಸೊ ಇದೆ ಚಾರ್ಜರ್ ಇದ್ರದ್ದು. ಇದಿಷ್ಟು ಒಂದು ಬೂಟ್ನ ಒಂದು ವ್ಯೂ ನೋಡಿ. ಇಲ್ಲಿ ಪವರ್ ಬಟನ್ ಕೊಟ್ಟಿದ್ದಾರೆ. ಪವರ್ ಇದು ಜಸ್ಟ್ ಇಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು, ಸೊ ಅದೇ ಕ್ಲೋಸ್ ಆಗುತ್ತೆ. ನೋಡಿ ಸ್ನೇಹಿತರೆ, ಇದೇ ಈ ಗಾಡಿಯ ಒಂದು ಕೀ, ಸಾಕದೇ ಇದೆ ನೋಡೋದಕ್ಕೆ. ಸೊ ಈಗ ಕೀಯನ್ನು ನಾವು ಸೈಡಲ್ಲಿ ಇಟ್ಟು ವೆಹಿಕಲನ್ನು ನಾವು ಆನ್ ಮಾಡೋಣ ಬನ್ನಿ. ನೋಡಿ ಇಲ್ಲಿದೆ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್. ಸೊ ನೋಡಿ ಇದು ಸ್ಪೀಡೋಮೀಟರ್ ಕನ್ಸೋಲು. ಸೊ ಈ ಕಡೆ ಇಲ್ಲೊಂದು ಮತ್ತು ಅಲ್ಲೊಂದು ಟ್ರಿಪ್ಲೆಟ್ ಸ್ಕ್ರೀನ್ ಅಂತ ಕರೀತಾರೆ. 3 ಸ್ಕ್ರೀನ್ಸ್ ಇದೆ. ಸೊ ಆ ಸ್ಕ್ರೀನಲ್ಲಿ ಬಂದು ಯೂಟ್ಯೂಬ್ ಎಲ್ಲ ನೋಡ್ಬೋದು. ಯಾರು ಪಕ್ಕದಲ್ಲಿ ಕೂತ್ಕೊಂಡು ಓಡಿಸ್ತಾ ಇದ್ದಾರೆ ಅವರು ಆಪ್ರೇಟ್ ಮಾಡ್ಕೋಬೋದು ಆ ಸ್ಕ್ರೀನ್ನ. ಸೊ ಇಲ್ಲಿ ಮ್ಯಾಪ್, ಗೂಗಲ್ ಮ್ಯಾಪು, ಮ್ಯೂಸಿಕ್ ಸಿಸ್ಟಮು, ಮತ್ತು ಬೇರೆ ಬೇರೆ ರೀತಿಯಾದಂಥ ಒಂದು ಪ್ಯಾನಲ್ಸ್. ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಪ್ಯಾನಲ್ಸ್ ಇಲ್ಲ, ಎಲ್ಲ ಟಚ್ ಸ್ಕ್ರೀನಲ್ಲೇ ವರ್ಕ್ ಮಾಡ್ಕೋಬೇಕು. AC ಕಂಟ್ರೋಲ್ಸ್ ಆಗಿರ್ಬೋದು, ಪ್ರತಿಯೊಂದು ನಾವು ಟಚ್ ಸ್ಕ್ರೀನಲ್ಲೇ ಮಾಡ್ಕೋಬೇಕಾಗತ್ತೆ. ಸೊ ಇದಿಷ್ಟು ಎಲ್ಲ ಆಪ್ಷನ್ಸ್ ಇದ್ದಾವೆ. ಓಕೆ, ಸೊ ಇಲ್ಲಿ ಬಂದು ರೇಂಜ್ ನೋಡ್ಸೋದು ನೋಡಿ. ಸೊ ಇನ್ನು 66% ಇದೆ, 218 ಕಿಲೋಮೀಟರ್ಸ್ ರೇಂಜ್ ನೋಡಿಸ್ತಾ ಇದೆ. ಸೊ ಇದು 59 ಕಿಲೋವ್ಯಾಟು, ಆಲ್ಮೋಸ್ಟ್ ಒಂದು 500 ರೇಂಜ್ ಅಂತ ಹೇಳ್ತಾರೆ. ರಿಯಲ್ 80ಯಲ್ಲಿ
ಇದ್ರ ಪ್ರಕಾರ ಬರುವಂಥದ್ದು ಕಂಪ್ನಿ ಪ್ರಕಾರ 400 to 450 ಬರ್ಬೋದು ಅಂತ ಒಂದು ಅಂದಾಜು. ಓಕೆ, ಸೊ ಇಲ್ಲಿ ನೋಡಿ ಲೋಗೋ ಇದು ಗ್ಲೋ ಆಗುತ್ತೆ, ಆನ್ ಆದಾಗ ಗ್ಲೋ ಆಗುತ್ತೆ, ಆಫ್ ಆದಾಗ ಇದು ಹೋಗ್ಬಿಡುತ್ತೆ ನೋಡಿ, ಆಫ್ ಆದಾಗ ಹೋಗ್ಬಿಡುತ್ತೆ. ಸೊ ಡನ್. ಸೊ ಡ್ರೈವರ್ ಸಮರಿ ಎಲ್ಲ ನೋಡಿಸಿ ಎಲ್ಲ ಆಫ್ ಆಗೋಗುತ್ತೆ. ಸೊ ಇಲ್ಲೊಂದು ಸ್ಪೆಷಲ್ ಫೀಚರ್ ಒಂದಿದೆ ನೋಡಿ, SOS ಬಟನ್ ಇದೆ, ಕಾಣಿಸ್ತಾ ಇದೆಯಾ? ಸೊ ಸೆಕ್ಯೂರಿಟಿ ಬಟನ್. ಸೊ ಎಮರ್ಜೆನ್ಸಿಯಲ್ಲಿ ನಾವು ಅದನ್ನು ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ನಾವು ಏನು SOS ಅಲ್ಲಿ ಯಾರು ನಂಬರ್ ಸೆಟ್ ಮಾಡಿರ್ತೀವೋ ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಹೋಗುತ್ತೆ. ಓಕೆ, ನೋಡಿದ್ರೆ ಸ್ನೇಹಿತರೆ ಇದು ಕಾರ್ನ ಒಂದು ಡೀಟೇಲ್ಸ್. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಭೇಟಿ ಆಗ್ತೀನಿ ನಾನು. ಅಲ್ಲಿವರೆಗೂ ಸ್ಟೇ ಟ್ಯೂನ್.